ಇವತ್ತು ಕರ್ನಾಟಕ ರಾಜ್ಯ ಬಾಲ್ ಭವನದ ವತಿಯಿಂದ ಬೆಳಗಾವಿ ಜಿಲ್ಲೆಗೆ ಬಹಳಷ್ಟು ಅನುಕೂಲ ಆಗಲಿಕ್ಕೆ, ಅದರಲ್ಲೂ ಕ್ರಿಕೆಟ್ ಪ್ರೇಮಿಗಳಿಗೆ, ಮಕ್ಕಳಿಗೆ ಪ್ರಾಕ್ಟೀಸ್ ಮಾಡಲಿಕ್ಕೆ ನಮ್ಮ ಬೆಳಗಾವಿಯಲ್ಲಿ ಇದ್ದಂಥ ಒಂದು ಬಾಲ ಭವನವನ್ನ ನಮ್ಮ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಒಂದು ಉತ್ಸುಕತೆ ಅಂತ ಹೇಳ್ಬೋದು, ಇಂಟ್ರೆಸ್ಟ್ ಅಂತ ಹೇಳ್ಬೋದು. ಮತ್ತು ನಮ್ಮ ಇಲಾಖೆ ಬಾಲ್ ಭವನದಿಂದ ಒಂದು 20 ಲಕ್ಷ, ಜಿಲ್ಲಾ ಪಂಚಾಯತ್ನಿಂದ ಒಂದು 20 ಲಕ್ಷ ಇದನ್ನ ಮಾಡಿ ಈ ಭವನ ನಮ್ಮದೇ. ಆದರೆ ಇದು ಬಹಳಷ್ಟು ದಿನದಿಂದ ಹಾಗೆ ಇಲ್ಲಿ ಏನು ಆಕ್ಟಿವಿಟೀಸ್ ಇರಲಿಲ್ಲ, ಯಾವ ಕಾರ್ಯಕ್ರಮಗಳು ನಡೀತಾ ಇರಲಿಲ್ಲ, ಬಹಳ ಹಳೇದಾಗಿತ್ತು, ಶೀತಲಾವಸ್ಥೆ ಆಗಿತ್ತು. ಆದರೆ ನಮ್ಮ ರಾಹುಲ್ ಸಿಂಧೆ ಅವರ ಕಣ್ಣು ಇದ್ರ ಮೇಲೆ ಬಿದ್ಮೇಲೆ ನನ್ನ ಜೊತೆ ಚರ್ಚೆ ಮಾಡಿ ಈ ಭಾಗದ ನಮ್ಮ ಮಕ್ಕಳಿಗೆ ಕ್ರಿಕೆಟ್ ಪ್ರಾಕ್ಟೀಸ್ ಮಾಡಲಿಕ್ಕೆ, ಡೇ ಆ್ಯಂಡ್ ನೈಟ್ ಪ್ರಾಕ್ಟೀಸ್ ಮಾಡಲಿಕ್ಕೆ ಬಹಳಷ್ಟು ಅತ್ಯುತ್ತಮವಾದಂಥ ಒಂದು ಇನಿಷಿಯೇಟಿವ್ ನಮ್ಮ ಸ್ಥಳೀಯ ಶಾಸಕರಾದಂಥ ರಾಜು ಸೇಠ್ ಅವರ ನೇತೃತ್ವದಲ್ಲಿ ನಡೀತು. ನಮ್ಮ ಲೋಕಲ್ MLA ಅವರು 20 ಲಕ್ಷ ಕೊಟ್ಟಿದ್ದಾರೆ, ನಮ್ಮ ಬಾಲ್ ಭವನದಿಂದ 20 ಲಕ್ಷ. ಇವತ್ತು ಈ ಥರ ಒಂದು ಉದ್ಘಾಟನೆಯನ್ನ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂಥ ಸತೀಶಣ್ಣ ಜಾರಕಿಹೊಳಿ ಅವ್ರ ಕೈಯಿಂದ ಮಾಡಿಸಿದ್ದೀವಿ. ನಮ್ದಿಷ್ಟೇ ಆಶೆ, ಸರ್ಕಾರಿ ಶಾಲೆಯಲ್ಲಿ ಕಲಿತಾ ಇರುವಂಥ ಅತ್ಯುನ್ನತವಾದಂಥ ಪ್ರತಿಭೆಯನ್ನು ಹೊಂದಿದಂಥ ಕ್ರಿಕೆಟ್ ಹುಡುಗರನ್ನ ಫ್ರೀ ಆಗಿ ಅವರು ಫ್ರೀ ಹಾಸ್ಟೆಲನ್ನು ಕೂಡ ಮಾಡಿಕೊಡ್ತೀವಿ. ಅವರ ಎಜುಕೇಶನ್ ಅಂದರೆ ಅವರು ಬೆಳಗಾಂಗೆ ಅವರು ಅಡ್ಮಿಷನ್ ತಗೊಳ್ತಾರೆ ಅಂತಂದರೆ, ಯಾಕಂದರೆ 18 ಕ್ಷೇತ್ರ ಇರೋದ್ರಿಂದ ಸೊ ಎಲ್ಲಿಯವರು ಬಂದು ಕೂಡ ಇಲ್ಲಿ ಪ್ರಾಕ್ಟೀಸ್ 2 ತಿಂಗಳು ಬೇಸಿಗೆಯಲ್ಲಿ 2 ತಿಂಗಳು ಮೊದಲು ಪ್ರಾಕ್ಟೀಸ್ ಮಾಡಿಸ್ತೀವಿ. ಅದರಲ್ಲಿ ಯಾರು ಒಳ್ಳೆ ಪ್ರತಿಭೆ ಹೊರಹೊಮ್ಮತಾರೆ ಅವರನ್ನ ಎಕ್ಸ್ಕ್ಲೂಸಿವ್ ಆಗಿ ಒಂದು 15 ಜನನೋ 20 ಜನನೋ ಅವರನ್ನ ಮುಂಬರುವಂಥ ರಣಜಿ ಕ್ರಿಕೆಟ್ಗಾಗಿರ್ಬೋದು ಅಥವಾ ನ್ಯಾಷನಲ್ ಕ್ರಿಕೆಟ್ಗಾಗಿರ್ಬೋದು ಅದ್ರ ಮೇಲೆ ಅವರನ್ನ ತಯಾರಿ ಮಾಡುವಂತ ಎಲ್ಲ ಇದನ್ನ ಮಾಡ್ತಾ ಇದೀವಿ. ಜೊತೆಯಲ್ಲಿ 5 ಜನ ವಿಕಲಚೇತನರಿಗೆ ಕೂಡ ಆಸ್ಪದವನ್ನು ಈ ಒಂದು ಬಾಲಭವನ ಕ್ರಿಕೆಟ್ ಇದರಲ್ಲಿ ನಾವು ಮಾಡ್ತೇವೆ. ಮರಗಳ ಕಡಿತ ಆಗ್ತಿರುವುದು, ಸಾವಿರಾರು ಮರಗಳನ್ನು ಕಡಿದಾಕ್ತಾರೆ, ತಮ್ಮ ಗಮನಕ್ಕಿಲ್ಲ ಅಂತ ಹೇಳಿದ್ರು. ಮರಗಳು ಕಡಿದಾಕ್ತಾರೆ, ಮತ್ ಯಾರ ಗಮನಕ್ಕಿಲ್ಲ ಅಂದ್ರೆ ಅವ್ರು ಹೆಂಗ್ ಕಡಿದ್ರು? ಅನುಮತಿನೇ ತಗೋದಿಲ್ಲ. ಅರಣ್ಯ ಇಲಾಖೆಯವ್ರದ ಅನುಮತಿನೂ ಇಲ್ಲ, ಅಲ್ಲಿ ಇದ್ದವ್ರಿಗೂ ಯಾರಿಗೂ ಗೊತ್ತಿಲ್ಲ ಅಂದ್ಮೇಲೆ ಈ ರೀತಿ ಕೆಲಸ ಹೆಂಗೆ, ಡೆವಲಪ್ಮೆಂಟ್ ಹೆಂಗೆ? ನೋಡಿ, ಮೊದಲನೇದಾಗಿ ಹೇಳಲಿಕ್ಕೆ ಬಯಸ್ತೀನಿ, ಇದು ಪ್ರಧಾನಮಂತ್ರಿ ಕುಸುಮ್ ಯೋಜನೆಯಲ್ಲಿ ಸೋಲಾರ್ ಇದನ್ನ ಮಾಡ್ಲಿಕ್ಕೆ ನಮ್ಮ ಜಿಲ್ಲೆಯಿಂದ ಸುಮಾರು 600 ಎಕರೆಯನ್ನ ಸರ್ಕಾರಿ ಜಮೀನು ಇರ್ಬೋದು ಅಥವಾ ಪ್ರೈವೇಟ್ ಜಮೀನನ್ನ 600 ಎಕರೆ ಜಮೀನನ್ನ ಗುರುತಿಸಿದ್ದಾರೆ. ಯಾಕಂತಂದ್ರೆ ಸೋಲಾರ್ ಪ್ಲಾಂಟ್ 2021 ಇದು ಸ್ಕೀಮ್ ಬಂದಿತ್ತಂತೆ. ನಾನು ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ತೆಗೆದುಕೊಂಡಾಗ 24ನೇ ಇಸ್ವಿನಲ್ಲಿ ಇದನ್ನ ಗವರ್ಮೆಂಟ್ ಗ್ರಾಂಟ್ ಆಗಿ ಇದು ಪ್ರಧಾನಮಂತ್ರಿ ಕುಸುಮ್ ಯೋಜನೆಗೆ ಕೊಟ್ಟಿದ್ದಾರೆ ಅಂತ ಹೇಳಿ ನನ್ನ ಗಮನಕ್ಕೆ ಬಂತು. ಆದ್ರೆ ಕೊಟ್ಟಿರೋದನ್ನು ನನಗೆ ಗೊತ್ತಿರಲಿಲ್ಲ. ಆಮೇಲೆ ಮೊನ್ನೆ ಏಕಾಏಕಿ ತಮ್ಮ ಮಾಧ್ಯಮದಲ್ಲಿ, ನಾವೆಲ್ಲ ಅಧಿವೇಶನದಲ್ಲಿ ಬ್ಯುಸಿ ಆಗಿರುವಂತ ಸಂದರ್ಭದಲ್ಲಿ ಮಾಧ್ಯಮದಲ್ಲಿ ಈ ಸುದ್ದಿ ಬಂದಾಗ ಅಲ್ಲಿ ನನ್ನ ಗಮನಕ್ಕೆ ಕೆಲವು ಸಹೋದರರು ತಗೊಂಡು ಬಂದಾಗ ನಾನು ಮಾನ್ಯ ಜಿಲ್ಲಾ ಅಧಿಕಾರಿಗಳು ಕೇಳಿದಾಗ ಇದು ನನ್ನ ಗಮನಕ್ಕೆ ಬಂತು. ಮತ್ತು ಅವ್ರನ್ನ ಕುಲಂಕುಷವಾಗಿ ವಿಚಾರ ಮಾಡಿದಾಗ ಅದರಲ್ಲಿ ಯಾವುದೇ ಶ್ರೀಗಂಧ ಆಗಲಿ ಅಥವಾ ಸಾಗವಾನಿ ಗಿಡಗಳು ಇಲ್ಲ ಅಂತ ಅವ್ರು ಹೇಳಿದ್ರು. ಮತ್ತು ತಪ್ಪಿತಸ್ಥರ ಮೇಲೆ ಇಮಿಡಿಯೇಟ್ ಆಗಿ ಕ್ರಮ ತಗೊಳ್ತೀವಿ ಅಂತ ಹೇಳಿದ್ರು. ಆ ರೀತಿ ಒಬ್ಬರ ಮೇಲೆ FIR ಕೂಡ ನಾವು ಮಾಡಿದ್ವಿ. ಮೇಡಮ್, FIR ಕಾಪಿಯಲ್ಲಿ 8 ಶ್ರೀಗಂಧದ ಮರಗಳು, ಸಣ್ಣ ಪುಟ್ಟ ಕುಂಚಲು ಸಸ್ಯಗಳು ಸೇರಿ 8 ಎಕರೆಯಲ್ಲಿ ಹಾಳು ಮಾಡಿದಾರಂತೆ ಅರಣ್ಯ ಇಲಾಖೆ ಇದರಲ್ಲಿ ಬರ್ಬಿಟ್ಟಿದ್ದಾರೆ. ಮತ್ತೆ 34 ಕೆಜಿ ಹಸಿ ಶ್ರೀಗಂಧ ಜಪ್ತಿಪಡಿಸಿಕೊಂಡಿದ್ದೇವೆ ಅಂತ ಹೇಳಿ ನೋಡಿ, ತಪ್ಪಿತಸ್ಥರ ವಿರುದ್ಧ ಕಾನೂನು ರೀತಿಯಾಗಿ ಏನ್ ಕ್ರಮ ಆಗಬೇಕು ಅದು ಖಂಡಿತ. ಫಾರೆಸ್ಟ್ ಇಲಾಖೆಯವ್ರು ಏನ್ ಮಾಡ್ತಾರೆ? ಯಾಕಂದ್ರೆ ಒಂದು ಗಿಡ ಕಡಿದ್ರೆ 1 ಕೇಸ್ ಹಾಕಂತಾರೆ. ಇಲಾಖೆಯವ್ರು ಏನ್ ಮಾಡ್ತಾ ಇದ್ರು? ನೀವು ಇದನ್ನ ಮೊದ್ಲು ಅರ್ಥ ಮಾಡ್ಕೊಳ್ಬೇಕು. ಇದು ಯಾರಾದ್ರೂ ಖಾಸಗಿಯವ್ರಿಗೆ ಜಮೀನ್ ಕೊಟ್ಟಿದೀವ? ಒಂದ್ ನಿಮಿಷ ನಾನು ಹೇಳೋದಕ್ಕೆ, ಶ್ರೀಗಂಧದ ಗಿಡ ತೆಗ್ದಿರೋದು ಅಪರಾಧ. ಪರ್ಮಿಷನ್ ತಗೊಂಡ್ ಮಾಡ್ಬೇಕನ್ನೋದು ಖಂಡಿತವಾಗ್ಲು ನಿಮ್ಮೆಲ್ಲರ ಮಾತಿಗೆ ನಾನು ಕೂಡ ಸಹಮತಿಯನ್ನು ವ್ಯಕ್ತಪಡಿಸ್ತೀನಿ. ಇದನ್ನ ಯಾರಾದ್ರೂ ಖಾಸಗಿಯವ್ರು ತಗೊಂಡ್ರ, ಖಾಸಗಿಯವ್ರು ಒಂದೇ ದಿನ ರಾತ್ರಿ ಇದನ್ನ ಏನಾದ್ರೂ ಕೆಲಸ ಮಾಡಕ್ ಹೋದ್ರ? ಸರ್ಕಾರದ ಜಾಗ, ಸರ್ಕಾರದ ಯೋಜನೆಗೆ ಸರ್ಕಾರದ ಅನುಮತಿ, ರೆವಿನ್ಯೂ ಡಿಪಾರ್ಟ್ಮೆಂಟ್ ಅದನ್ನ ಫಾರೆಸ್ಟ್ ಇದನ್ನ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಂಡರ್ಟೇಕಿಂಗ್ ಮಾಡ್ಕೊಂಡಿದೆ. ಫಸ್ಟ್ ಇದನ್ನ ಮೊದಲು ಕ್ಲಾರಿಟಿ ಕೊಡಿ ಜನರಿಗೆ. ಇಲ್ಲಿ ಏನಾಗ್ತಾ ಇದೆ, ಏನ್ ತೋರಿಸ್ತಾ ಇದ್ದೀರಾ, ಏನೋ ಇದ್ರಲ್ಲಿ ಕುಮ್ಮಕ್ತಿದೆ, ಯಾರೋ ಖಾಸಗಿಯವ್ರು ಬಂದಿದ್ದಾರೆ, ಏನೋ ಮಾಡ್ತಾ ಇದಾರೆ. ನೋ, ಇದು ಸರ್ಕಾರಿ ಯೋಜನೆ, ಕೇಂದ್ರ ಸರ್ಕಾರದಿಂದ ಬಂದಂತ ಯೋಜನೆ. ರೆವಿನ್ಯೂ ಡಿಪಾರ್ಟ್ಮೆಂಟು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹತ್ರ ಮಾತನಾಡಿ ಮಾಡ್ಕೊಂಡಿರುವಂತ ಯೋಜನೆ. ಇದರಲ್ಲಿ ನಮ್ಮ ಪಾತ್ರ ಏನ್ ಬರುತ್ತೆ? ಎಸ್, ಅಫ್ಕೋರ್ಸ್ ನಾನು ಆ ಭಾಗದ ಶಾಸಕಿ, ನನ್ನ ಗಮನಕ್ಕೆ ಅವ್ರು ತರಬೇಕಾಗಿತ್ತು, ನನ್ನ ಗಮನಕ್ಕೆ ಅವ್ರು ತಂದಿಲ್ಲ.
ನನಗೆ ಗೊತ್ತಾದ ತಕ್ಷಣ ನಾನು ಅದನ್ನ ಕೆಲಸವನ್ನ ಸ್ಟಾಪ್ ಮಾಡಿಸಿದ್ದೆ. ಡೆವಲಪ್ಮೆಂಟ್ಗೆ ಕಾಡೇ ಬೇಕಿತ್ತು ಅಂತ ಹೇಳಿ ಜನ ಪ್ರಶ್ನೆ ಮಾಡ್ತಿದ್ದಾರೆ. ಈಗ ಇವತ್ತು ಪ್ರತಿಭಟನೆ ಕೂಡ ಮಾಡ್ತಿದ್ದಾರೆ. ನೋಡೋಣ, ಮಾತಾಡ್ತೀನಿ. ಬೇರೆ ಗೈಡೆನ್ಸ್ ಜಮೀನ ಐತಿ, ಮಾತಾಡ್ತೀನಿ. ಅಂತ ಈಗ ಈ ಇನ್ನೊಂದು ಮೆಟ್ರೋ ದರ ಕೂಡ ಹೆಚ್ಚಳ ಮಾಡಿದ್ದಾರೆ, ಅದಕ್ಕೆ ವಿರೋಧ ಕೂಡ ಆಗ್ತದೆ. ಯಾವ್ಯಾವ ದರ ಹೆಚ್ಚಳ ಆಗಿದೆ ಹೇಳ. ಡಾಲರ್ಸ್ ದರ ಏನಾಗಿದೆ ಹೇಳ ನಿಮ್ಗೆ, ಬಂಗಾರದ ದರ ಏನಾಗಿದೆ, ಬೆಳ್ಳಿ ದರ ಏನಾಗಿದೆ, ಪೆಟ್ರೋಲ್ ಏನಾಗಿದೆ, ಡೀಸೆಲ್ ಏನಾಗಿದೆ, ಗ್ಯಾಸ್ ಏನಾಗಿದೆ, ಕಾಳಕಡಿ ದರ ಏನಾಗಿದೆ, ಎಣ್ಣೆ ದರ ಏನಾಗಿದೆ, ಕ್ರೂಡ್ ಆಯಿಲ್ ದರ ಎಷ್ಟಿತ್ತು ಎಷ್ಟಾಗಿದೆ ಕೇಳಿ. ಬೇರೆ ಪ್ರಶ್ನೆ. ಅಧಿವೇಶನ ಮುಗಿದಿದೆ, ದಸರಾ ರಾಜ್ಯ ಸ್ಟಾರ್ಟ್ ಆಗುತ್ತೆ ಅನ್ನೋ ಚರ್ಚೆ ಹಾಕೊಂಡಿದೆ. ಗೋವಾ ಮತ್ತು ಮಹಾರಾಷ್ಟ್ರದಲ್ಲಿ ಚೈಲ್ಡ್ ಮ್ಯಾರೇಜ್ ಮತ್ತು ಚೈಲ್ಡ್ ಸೆಕ್ಸುವಲ್ ಹರಾಸ್ ಬಗ್ಗೆ ಪ್ರತಿದಿನ ನ್ಯಾಯಾಧೀಶರು ಪ್ರತಿದಿನ ಒಂದು ಕಮಿಷನ್ ಕೊಡ್ತಾ ಇದ್ದಾರೆ. 30 ವರ್ಷ ಶಿಕ್ಷೆ, 5 ವರ್ಷ ದಂಡ ಕೊಡ್ತಿದ್ದಾರೆ. ಪ್ರತಿದಿನ ಬರ್ತಾ ಇದೆ ಅದು. ಇದು ಇಂದು ನಿನ್ನೆ ಆಗಿರೋದಲ್ಲ, ಕಳೆದ ದಶಕದಿಂದ ಕಂಟಿನ್ಯೂ ಆಗಿ ಬಂದಿದೆ. ಅದಕ್ಕೆ ಸ್ಟ್ರಿಕ್ಟ್ ಆಗಿ ಅದನ್ನ ನಿಲ್ಲಿಸುವಂತ ಒಂದು ಕರೆಕ್ಟ್ ಆದ ಇದು ಸ್ಟಾರ್ಟ್ ಆಗಿಲ್ಲ ಅಂತ ಹೆಚ್ಚಾಗ್ತಾ ಹೋಗ್ಬಾರ್ದಾಗಿತ್ತು. ಇಲ್ಲ, ನೀವು ಹೇಳೋದು ಬಹಳಷ್ಟು ಸಮಂಜಸ ಇದೆ. ಯಾಕಂತಂದ್ರೆ ನಾಗರಿಕ ಸಮಾಜದಲ್ಲಿ ಎಲ್ಲರ ಜವಾಬ್ದಾರಿ ಇದೆ. ಬರೀ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಒಂದೇ, ಜನರು ಸಹಕಾರ ಮಾಡಬೇಕು, ಜನ ಸಮಾಜನೂ ಸಹಕಾರ ಮಾಡ್ಬೇಕು, ಜನನು ಸಹಕಾರ ಮಾಡ್ಬೇಕು. ಮನೆ ಮೊದಲ ಪಾಠಶಾಲೆ ಅಂತ ಹೇಳ್ತೀವಿ. ಇದನ್ನ ತಡೆಗಟ್ಲಿಕ್ಕೆ, ಬೇರು ಸಮೇತ ಕಿತ್ತೊಗಿಲಿಕ್ಕೆ ನಮ್ಮ ಇಲಾಖೆಯಿಂದ ಆಗ್ಲಿ ಬಹಳಷ್ಟು ನಾವು ಪ್ರಯತ್ನಗಳನ್ನ ಮಾಡ್ತಾ ಇದ್ದೀವಿ. ಕಾನೂನುಗಳನ್ನ ಶಾಸನ ರೂಪವಾಗಿ ನಾವು ವಿಧಾನಸಭೆ ಅಧಿವೇಶನದಲ್ಲಿ ಮಂಡಿಸಿದ್ವಿ. ಅಕ್ಕಾಪಡೆ ಅನ್ನುವಂಥ ಒಂದು ವಿನೂತನವಾದಂತ ಒಂದು ಪ್ರತಿಯೊಂದು ಜಿಲ್ಲೆಯಲ್ಲಿ ಅಕ್ಕಾಪಡೆ ಅನ್ನುವಂಥದ್ದು ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ. ಅಂದ್ರೆ ಏನೇ ತೊಂದರೆ ಆದ್ರೂ ಮಕ್ಕಳಾಗ್ಲಿ ಮಹಿಳೆಯರಾಗ್ಲಿ ಅಕ್ಕಾಪಡೆ ಜೊತೆ ಹಂಚ್ಕೊಳ್ಳಿ, 1098ಗೆ ಫೋನ್ ಮಾಡ್ಲಿ, 181ಗೆ ಫೋನ್ ಮಾಡ್ಲಿ ಅಂತ ಎಷ್ಟು ಸಾಧ್ಯ ಇದೆಯೋ ಅಷ್ಟು ಪಬ್ಲಿಸಿಟಿ ಮಾಡ್ತಾ ಇದೀವಿ. ಆದ್ರೆ ನಾನು ಹೇಳಿದಾಗ 7 ಇಲಾಖೆ ಇದರಲ್ಲಿ ಕೈ ಜೋಡಿಸಿ ಕೆಲಸ ಮಾಡ್ತಾರೆ. ಬರೀ ನಮ್ಮ ಇಲಾಖೆ ಅಷ್ಟೇ ಅಲ್ಲ, ಯಾಕಂದ್ರೆ ಕಾನೂನು ವಿಭಾಗ ಬೇಕು, ಪೊಲೀಸ್ ಅವರ ಸಹಕಾರ ಬೇಕು, RDPR ಸಹಕಾರ ಬೇಕು, ಅರ್ಬನ್ ಡೆವಲಪ್ಮೆಂಟು, ಪೌರಾಡಳಿತ, ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ, ಆರೋಗ್ಯ ಇಲಾಖೆ, ಶಿಕ್ಷಣ ಇಲಾಖೆ, 7 ಇಲಾಖೆಗಳು ಕೈ ಜೋಡಿಸಿ ಇದನ್ನ ಒಂದು ಬೇರೆ ಮಟ್ಟದಿಂದ ತೆಗೆದು ಒಗಿಬೇಕು, ಈ ಪ್ರಕರಣಗಳು ಆಗ್ಬಾರ್ದು ಅಂತ ನಾವೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ. ಆದ್ರೆ ಏನ್ ಮಾಡೋದು ಅಂತಂದ್ರೆ ಎಲ್ಲೋ ಏನೋ ಈ ಸೋಷಿಯಲ್ ಮೀಡಿಯಾದಿಂದ ಇತ್ತೀಚಿನ ದಿನದಲ್ಲಿ ಈ ರೀತಿ ಪ್ರಕರಣಗಳು ಕಡಿಮೆ ಆಗೋದಕ್ಕಿಂತ ಜಾಸ್ತಿ ಆಗೋದನ್ನ ನೀವು ನೋಡ್ತಾ ಇದ್ದೀವಿ. ಸೋಷಿಯಲ್ ಮೀಡಿಯಾವನ್ನ ಕಂಟ್ರೋಲ್ ತರಬೇಕು. ಮಕ್ಕಳಿಗೆ ಅದಕ್ಕೆ ವಿನೂತನ ಕಾರ್ಯಕ್ರಮ ನನ್ನ ಕ್ಷೇತ್ರದಿಂದ ನಾನು ಶುರು ಮಾಡ್ತೀನಿ. ರಾತ್ರಿ 7 ಗಂಟೆಯಿಂದ 9 ಗಂಟೆವರೆಗೆ ನಾವು ಸೋಷಿಯಲ್ ಮೀಡಿಯಾ ಬಂದ್ ಮಾಡಿ ಗ್ರಾಮ ಪಂಚಾಯತಿಯಲ್ಲೇ ನಾನು ಎಲ್ಲ ಕಡೆ ಆರ್ಡರ್ ಮಾಡಿಸಿದ್ದೀನಿ. ಯಾಕಂತಂದ್ರೆ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡ್ಲಿಕ್ಕೆ ಎನ್ಕರೇಜ್ ಮಾಡಬೇಕು ಅಂತ ಹೇಳಿ 7 to 9 ನೋ ಟಿವಿ, ನೋ ಸೋಷಿಯಲ್ ಮೀಡಿಯಾ, ನೋ ಮೊಬೈಲ್ ಅಂತ ಹೇಳಿ ಒಂದು ವಿನೂತನ ಒಂದು ಇದನ್ನ ನನ್ನ ಕ್ಷೇತ್ರದಿಂದ ಶುರು ಮಾಡಿದ್ದೀನಿ. ಮುಂಬರುವಂತ ದಿನದಲ್ಲಿ ಇಡೀ ರಾಜ್ಯದಲ್ಲಿ ಇದನ್ನ ಮಾಡ್ಲಿಕ್ಕೆ ಪ್ರೇರಣೆಯನ್ನ ಮಾಡ್ತೀನಿ. ಒಂದೇ ಒಂದು ಹೇಳ್ತೀನಿ, ಈ ಪಿಡುಗನ್ನ ಕಿತ್ತೊಗಿಬೇಕು ಅಂತಂದ್ರೆ ನಾವೆಲ್ಲರೂ ಎಜುಕೇಟ್ ನಿಮ್ಮ ಸಹಕಾರನೂ ನಮಗೆ ಅತ್ಯಂತ ಅವಶ್ಯಕತೆ. ಆ ಮಾದರಿಯನ್ನ ಇಡೀ ಬೆಳಗಾವಿ ಜಿಲ್ಲೆ ಅಂದ್ರೆ ನಿಮ್ಮ ಕ್ಷೇತ್ರದ ಎಲ್ಲ ಕಡೆಗಳಲ್ಲಿ ವಿಸ್ತರಣೆ ಮಾಡ್ತಾ ಇದ್ದೀರಾ? ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ? ಈಗ ಫೆಬ್ರವರಿ 14ರಿಂದ ಮಾಡೋಣ ಅಂತ ವಿಚಾರ ಮಾಡಿ. ಕೇಂದ್ರ ಬಜೆಟ್ ಮಂಡನೆ ಆಯ್ತು. ಕೇಂದ್ರ ಬಜೆಟ್ ಮಂಡನೆ ಆಯ್ತು. ಬೆಳಗಾವಿ ಏನು ಕೊಡಿ ಮಾಜಿ ಮುಖ್ಯಮಂತ್ರಿ ಬೆಳಗಾವಿ ಸಂಸದರು ಪ್ರತಿನಿಧಿಸ್ತಾರೆ. ಬಹಳ ದೇಶದ ನಿರೀಕ್ಷೆಗಳು. ಬೆಳಗಾವಿ ಸಂಸದರು ಟಿವಿ ಪ್ರಕಾರ ಬರ್ತಾರೆ, ಟಿವಿ ಪ್ರಕಾರ ಹೋಗ್ತಾರೆ. ಯಾಕೋ ರಿಪಬ್ಲಿಕ್ದವ್ರು ಸ್ವಲ್ಪ ಸಾಹೇಬರ್ನು ಕೇಳ್ರು. ಮೇಡಮ್ ತಾವು ಮಾತು ಹೇಳಿದ್ರಿ, ಇಲ್ಲಿ ಅಡ್ರೆಸ್ ಇಲ್ಲ ಅಂತ ಹೇಳಿ. ಇದುವರೆಗೆ ಸಂಸದರು ಏನಂತಂದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ಅಡ್ರೆಸ್ ಇಲ್ಲ. ಅವ್ರು ಬರೇ ಅತಿಥಿಗಳಿಗೆ ಬರ್ತಾರೆ, ಹೋಗ್ತಾರೆ, ಕಾರ್ಯಕ್ರಮಗಳೆಲ್ಲ ಅಟೆಂಡ್ ಆಗ್ತಾರೆ. ಇಲ್ಲ, ನನಗ್ ಗೊತ್ತಿರೋ ಪ್ರಕಾರ ಏನೋ ಒಂದ್ ಸೈಟ್ ಏನೋ ತಗೊಂಡಾರ, ಮನಿ ಕಟ್ತಾರೆ ಅಂತ ಹೇಳಿ. ಸೈಟ್ ಸಿಕ್ಕಿಲ್ಲ ಮೇಡಮ್. ಸೈಟ್ ತಗೊಂಡಿದಾರ ಅಂತ ನ್ಯೂಸ್ ನನ್ನ ಪ್ರಕಾರ. ಸರಿ.